ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶ ಪಕ್ಷದಿಂದ ಶರಣಾರ್ಥಿಗಳು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತಹ ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರೇ ಹಾಗೂ ಮುಖ್ಯಮಂತ್ರಿಯವರೇ ಸಿದ್ದರಾಮಯ್ಯನವರೇ, ನಿಮಗೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋ ಉತ್ಸಾಹ ಇಡೀ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಈ ಜಿಲ್ಲೆಗಳಿಗೆ ಕಾವೇರಿ ನೀರು ಹರಿಸಕ್ಕೆ ಯಾಕೆ ಉತ್ಸಾಹ ಇರಲ್ಲ? ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಕೃಷಿ ಮಂತ್ರಿಗಳಾದಂತ ಚಲುವರಾಯಸ್ವಾಮಿ ಅವರೇ, ನೀವು ಮಂಡ್ಯ ಉಸ್ತುವಾರಿಗಳಾಗಿದ್ದೀರಾ. ಇಡೀ ಮಂಡ್ಯ ಜಿಲ್ಲೆ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಅರ್ಧ ಕೆರೆಗಳು ತುಂಬಿದೆ, ಇನ್ನು ಅರ್ಧ ಕೆರೆಗಳು ಏನು ತುಂಬ ನೀರೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಇಡೀ ಸರ್ಕಾರಕ್ಕೆ ತಮಿಳುನಾಡಿಗೆ ಕಾವೇರಿ ನೀರು ಯಥೇಚ್ಛ ಹೋಗ್ತಾ ಇದ್ರು ಅಷ್ಟು ಉತ್ಸಾಹ ಇದೆ. ಅದೀಗ ಕಾವೇರಿ ನಿಗಮದ ಅಧಿಕಾರಿಗಳಾಗಿರ್ಬೋದು, ಎಷ್ಟು ಉತ್ಸಾಹ ಇದೆ ಅಂದ್ರೆ ಅರ್ಧ ಇಡೀ ಕಾವೇರಿ ನೀರನ್ನ ಖಾಲಿ ಮಾಡೋಷ್ಟು ಉತ್ಸಾಹ ಇದೆ ನಿಮ್ಗೆ. ಖಾಲಿ ಮಾಡಿ ತಮಿಳುನಾಡಿಗೆ ಹರಿಸೋಷ್ಟು ಉತ್ಸಾಹ ಇದೆ, ಅಷ್ಟೊಂದು ಆ ಪ್ರೇಮ ಇದೆ ನಿಮ್ಗೆ. ಆದ್ರೆ ಬೆಂಗಳೂರಿಗೆ, ಮಂಡ್ಯಗೆ, ಮೈಸೂರಿಗೆ, ಚಾಮರಾಜನಗರಕ್ಕೆ ಇಲ್ಲಿರೋ ಜನರಿಗೆ ಕುಡಿಯೋದಕ್ಕಾಗಿರ್ಬೋದು, ವ್ಯವಸಾಯಕ್ಕಾಗಿರ್ಬೋದು, ಕೆರೆಗಳೇನು ಖಾಲಿ ಆಗಿದೆಯಲ್ಲ, ಕೆರೆ ತುಂಬಸಕ್ಕೆ ಯಾಕೆ ನೀರು ಬಿಡ್ತಾ ಇಲ್ಲ ಕಾವೇರಿ ನೀರನ್ನ? ಕಾವೇರಿ ನಿಗಮದಲ್ಲಿ ಕಾವೇರಿ ನಿಗಮದ ಕಾರ್ಯದರ್ಶಿ ಯಾರಾದ ಪರಭಾಷಕರಿದ್ದಾರ? ಸರ್ಕಾರ ದಾರಿ ತಪ್ಪಿಸ್ತಾ ಇದಾರ ಇವರು? ಇದ್ರ ಬಗ್ಗೆ ಸರ್ಕಾರ ಸಮಸ್ತ ಕನ್ನಡ ಬಂಧುಗಳಲ್ಲಿ ಕರ್ನಾಟಕದ ಜನರ ಕ್ಷಮೆ ಕೇಳಿ ಈ ಕೂಡಲೇ ತಕ್ಷಣ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು, ಅದ್ರ ಜೊತೆಗೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ 3 ಜಿಲ್ಲೆಗಳಿಗೂ ಕಾವೇರಿ ನೀರನ್ನು ತಕ್ಷಣ ಹರಿಸಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇದೇ ರೀತಿ ನೀವು ಕನ್ನಡಿಗರ ಮೇಲೆ ಕರ್ನಾಟಕದ ಮಂಡ್ಯ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು, ಚಾಮರಾಜನಗರ, ಬೆಂಗಳೂರು ಕಾವೇರಿ ನೀರು ಹರಿಸದೆ ತಾತ್ಸಾರ ಮನೋಭಾವ ತೋರಿಸ್ಕೊಂಡು ಯಥೇಚ್ಛವಾಗಿ ಅದೇ ರೀತಿ ತಮಿಳುನಾಡಿಗೆ ಏನಾದ್ರು ಕಾವೇರಿ ಮತ್ತೆ ಬಿಡ್ತಾ ಇದ್ರೆ ನಮ್ಮ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿ.